ಪ್ರತ್ಯೇಕ ವಜ್ರಾಯಿತ ಕಂಠೀರವಾಸ್ಯ ಪ್ರತತು ನಕರಾಧಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತ ಪ್ರವಿತತ ಮನಸಾ ಭಾವಿತಾ ಭೂರಿ ಭಾಗೈ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ನೈವೇಶು ತುಸ್ತೆ ಸಮಂ ಪಶ್ಯಾಮಿತ್ತಮವಸ್ತು ದುರತರುತೋಪಾಸ್ತಂ ರಸೋಜೋಟ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ಕದ್ಯೋತೋಪಮ ವಿಸ್ಫುಲಿಂಗವಸಿತ ಬ್ರಹ್ಮೇಶ ಶಕ್ರೋತ್ಕರ ಶ್ರೀಮದ್ ವಿಸ್ಮಂಗ್ರನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಚರ ಸತ್ಪಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನಮಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾಭದ್ರಸ್ಮೃತ ಶ್ರೀ ಧವಳಿತ ಕಕುಭಾ ಪ್ರೇಮ ಭಾರಂಭ ಭಾರ ಉತ್ಕಂಠಾ ಕುಂಠ ಕೋಲಾಹಲಜ ವಿಚಿತಾ ಜಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನ ಧೂತಾಂತ ತಮತ ಸುಮನೋ ಮೌಳಿ ರತ್ನಾವಲೀನ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸದಚಾತ್ಕಾರ ಸಂಗೃಶ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಗ್ರಿಪೀಠೋತ್ಥಿತ ಕನಕರಜ ಪಿಂಜರಾರಂಜಿತಾಶ ಜನ್ಮಾದ್ಯು ವ್ಯಾಧುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಮರ್ಪಕಾಣಾಂ ಚಿರಮತಿಚಿದಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿಮಂಧೇ ತಮಸೆ ವಿಧದತಾಂ ಸಂಸ್ತವೇದಾಸು ಶಕ್ತಃ. ಭಗವಂತನ ಪಾದದಲ್ಲಿ ರತರಾದ ಆಚಾರ್ಯ ಮಧ್ವರ ಪಾದ ಧೂಳಿಯನ್ನು ನೆನೆಯಲಾರೆ, ನೆನೆದು ಮುಗಿಸಲಾರೆ. ನೆನೆಯುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲ. ಸಂಸ್ಥವೇ ನಾಸ್ಮಿ ಶಕ್ತ. ಅದನ್ನು ವರ್ಣಿಸುವುದರಲ್ಲಿ ನಾನು ಅಸಮರ್ಥ. ಇಷ್ಟು ವರ್ಣಿಸಿ ಹೇಳ್ತಾರೆ. ಯಾವ ಧೂಳಿನಿಂದ ಹುಟ್ಟು, ಸಾವು, ಕಾಯಿಲೆಗಳು, ಜೀವನದ ಎಲ್ಲ ಜಂಜಾಟಗಳು ದೂರವಾಗುತ್ತೋ, ಏನೇನು ಸಮಸ್ಯೆಗಳನ್ನ ಅನಾಯಾಸವಾಗಿ ಪರಿಹರಿಸುವಂತಹ ಧೂಳಿನ ಕಣಗಳು ನಮ್ಗೆ ಇನ್ನಷ್ಟು ಸಜ್ಜನಿಕೆಯನ್ನ, ಸಾತ್ವಿಕತೆಯನ್ನ ಕರುಣಿಸ್ತಾವೆ. ಈ ಧೂಳಿನ ಕಣಗಳು ಎಂದೆಂದೂ ಕೊನೆಗೊಳ್ಳದಂತಹ ಜ್ಞಾನ ಮತ್ತು ಆನಂದವನ್ನ ನಮಗೆ ಉಣಿಸುತ್ತವೆ. ದುಷ್ಟರಿಂದ ನಮ್ಮ ಮೇಲೆ ಹಗೆ ಸಾಧಿಸುವವರಿಂದ ನಮ್ಮನ್ನ ಪಾರು ಮಾಡಿ ಅಂತಹ ದುಷ್ಟರಿಗೆ ನಿಶ್ಚಯವಾಗಿ ನರಕದ ಕತ್ತಲೆಯಲ್ಲಿ ಕೊಳೆಯುವಂತೆ ಮಾಡುವಂತಹ ಕಣಗಳು. ಗದಯಾ ಪೋಥಯಾರೀನ್, ಗದೆಯಿಂದ ಹೊಡೆದು ಬಡಿದು ಯಾರು ನಮ್ಮ ಸಾಧನೆಗೆ ತೊಡಕುಂಟು ಮಾಡಿದ್ದಾರೋ, ಯಾರು ನಮ್ಮನ್ನ ಸಫರ್ ಆಗುವಂತೆ ಮಾಡಿದ್ದಾರೋ, ಯಾರು ನಮ್ಮನ್ನ ಭಗವಂತನ ದಾರಿಯಿಂದ ದೂರ ಮಾಡಿದ್ದಾರೋ, ಯಾರು ನಮಗೆ ಜೀವನದಲ್ಲಿ ನಮ್ಮ ನೈಜ ಆನಂದಕ್ಕೆ ಕೊಳ್ಳಿ ಇಟ್ಟಿದ್ದಾರೋ ಅಂತವರನ್ನ ನಾವು ಪ್ರಾಣದೇವರನ್ನ ಪ್ರಾರ್ಥಿಸಿದ್ರೆ, ಈ ಸಾಲು ವಿಶೇಷವಾಗಿ ಈ ಸಾಲಿನ ಪ್ರಾರ್ಥನೆಯನ್ನ ನಾವು ನಿಷ್ಠೆಯಿಂದ ಮಾಡಿದ್ರೆ ದುಷ್ಟರನ್ನ ಶಿಕ್ಷಿಸುವಂತ ಕೇಳುವುದು ತಪ್ಪಲ್ಲ. ಯಾರು ದುಷ್ಟ ಅಂತ ನಾವು ನಿರ್ಧಾರ ಮಾಡೋದು ತಪ್ಪಷ್ಟೆ. ದೇವರ ಹತ್ರ ಕೇಳಬೇಕಾದದ್ದು ನಮ್ಮ ಕಾರ್ಯಭಾರಕ್ಕೆ ಶತ್ರುಗಳಾಗಿ ನಿಂತವರಿಗೆ ಶಿಕ್ಷೆಯನ್ನು ಕೊಟ್ಟು ನನ್ನನ್ನ ಅವರಿಂದ ಪಾರು ಮಾಡು ಅಂತ ಕೇಳಬೇಕು. ಹಾಗೆ ಕೇಳುವುದಕ್ಕೆ ಈ ಸಾಲು ಅತ್ಯಂತ ಏತೇಷಾಮೇಷ ದೋಷ ಪ್ರಮಿಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿಧದತಾಂ. ಇದು ನಾವು ಮಾಡಬೇಕಾದ ಪ್ರಾರ್ಥನೆ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ. ಅಧರ್ಮ ಸೋತು ಹೋಗ್ಲಿ, ಅಧರ್ಮಿಗಳು ನುಚ್ಚು ನೂರಾಗಲಿ ಅನ್ನುವ ಪ್ರಾರ್ಥನೆ ನಿರಂತರ ಮಾಡ್ತಾ ಇದ್ರೆ ನಮ್ಮೊಳಗೆ ನಮ್ಮನ್ನೇ ತಿಂದು ಹಾಕುವ, ನಮ್ಗೆನೆ ನಮ್ಮ ವಿಷಯದಲ್ಲಿ ಶತ್ರುಗಳನ್ನಾಗಿಸುವಂತಹ ಸೇರಿರುವ ದೈತ್ಯ ಶಕ್ತಿಗಳೆಲ್ಲ ದೂರವಾಗಿ ನಮ್ಮೊಳಗೆ ಇರುವ ನಮ್ಮ ಬಗೆಗಿನ ತಪ್ಪು ಕಲ್ಪನೆ ಅಥವಾ ಯಾವುದೋ ದುರುಳ ಸಂಗತಿಗಳನ್ನೆಲ್ಲ ಮನಸ್ಸಿನಲ್ಲಿ ನಮ್ಮನ್ನೇ ಕಾಡುವಂತೆ, ನಮ್ಮನ್ನೇ ಅಪರಿಚಿತನನ್ನಾಗಿಸುವಂತೆ ಏನು ಮಾಡ್ತಾ ಇದೆ, ಆ ಸಮಸ್ಯೆಯಿಂದ ಪ್ರಾಣದೇವರು ಪಾರು ಮಾಡ್ತಾರೆ ಅಂತ ಈ ಪದ್ಯದಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ನಮಗೆ ಯಾರು ಶತ್ರುಗಳು ಅಂತ ನಿಶ್ಚಯ ಮಾಡೋದು ಕಷ್ಟ. ಆದ್ರೆ ನಮ್ಮೊಳಗೆ ನಮ್ಮನ್ನೇ ಕೊಲ್ಲುವ ಶತ್ರುಗಳಂತೂ ಎಲ್ಲರ ವಿರುದ್ಧ
ಕೋಪಗೊಳ್ಳುವ, ಅಸೂಯೆ ಪಡುವ, ಹಿಂಸೆ ಮಾಡುವ, ದೌಷ್ಟ್ಯವನ್ನ ಪ್ರಕಟಿಸುವಂತಹ ದುರ್ಬುದ್ಧಿಗೆ ಕಾರಣರಾದ ಕಾಮಯೇಷ ಕ್ರೋಧೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ, ಆ ವೈರಿಯನ್ನ ನಾಶಗೊಳಿಸದೆ ಹೊರಗಿನ ಎಷ್ಟು ಶತ್ರುಗಳನ್ನು ನಾವು ನಿರ್ನಾಮ ಮಾಡಿದ್ರೂ ಕೂಡ ಒಳಗಿನಿಂದಲೇ ನಮ್ಮನ್ನೇ ನಮಗೆ ಪರಕೀಯರನ್ನಾಗಿಸಿ ನಾವೇ ನಮ್ಮೊಳಗೆ ಹೊಡೆದಾಡುವಂತೆ ಮಾಡಿ ನೆಮ್ಮದಿಯ ತಾಣವನ್ನೇ ಕಳೆದು ಬಿಡುವಂತಹ ದುಸ್ಥಿತಿಯಿಂದ ಪಾರಾಗುವುದಕ್ಕೆ ಪ್ರಾಣದೇವರ ಈ ಮಾತು, ಈ ಪ್ರಾಣದೇವರ ಬಗ್ಗೆ ಹೇಳಿದ ಈ ಮಾತಿನ ಉಚ್ಚಾರಣೆ ಸಾಲು ಮತ್ತೆ 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 ಹೇಳಿಕೊಳ್ಳುವುದು ಉತ್ತಮ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿಂಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿಭಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪ ವಿಪದ ಪ್ರಾಪ್ತುರಾಪನ್ನ ಪುಂಸಾಂ. ಚತುರ್ಮುಖನ ಸ್ಥಾನಕ್ಕೆ ಹೌದಾ ವಿದ್ಯುತ್ ಆಗಿದ್ದ? ಸರಿ 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 ಸರಿ. ಚತುರ್ಮುಖನ ಪದವಿಗೆ ಏರ್ಲಿಕ್ಕಿರುವಂತಹ ಮುಖ್ಯ ಪ್ರಾಣ ವೇದಗಳಲ್ಲಿ ನಿರಂತರವಾಗಿ ಮಧ್ವ ಅಂತ ಹೆಸರು ಪಡೆದಿದ್ದಾನೆ. ಅವನು ನಮಗೋಸ್ಕರ ಭೂಮಿಗೆ ಬಂದು ನಮ್ಮನ್ನ ಉದ್ಧರಿಸ್ಲಿಕ್ಕೋಸ್ಕರ ನಿಂತಿದ್ದಾನೆ. ಕಲಿಕಾಲದ ಎಲ್ಲ ಕೊಳೆಯನ್ನ ಕಳೆಯುವುದಕ್ಕೆ, ಸಜ್ಜನರು ನಮಗೆ ಸರಿಯಾದ ದಾರಿ ಬೇಕು, ಅರಿವಿನ ದಾರಿಯಲ್ಲಿ ನಾವು ನಡೆಯಬೇಕು ಅಂತ ಆಸೆ ಪಡುವವರಿಗೆಲ್ಲ ಕೈ ಹಿಡಿದು ಬನ್ರಪ್ಪ ಇತ್ತ ಅಂತ ಕರ್ಕೊಂಡು ಹೋದ ರೂಪ ಅದು ಮಧ್ವ ರೂಪ. ಚಂದ್ರ, ಸೂರ್ಯ, ಇಂದ್ರ, ಗರುಡ, ಶೇಷ, ರುದ್ರ ಹೀಗೆ ದೇವತೆಗಳ ದೊಡ್ಡ ಗಣನವೇ ಇವನಿಗೆ ಅತ್ಯಂತ ಪ್ರೀತಿಯಿಂದ ತಲೆ ನೆಲಕ್ಕೆ ಕೊಟ್ಟು ಅವನನ್ನ ಇಷ್ಟಪಟ್ಟಿದ್ದಾರೆ. ಯಾರೆಲ್ಲ ದುಗುಡಗೊಂಡಿದ್ದಾರೋ ಅಂತಹ ಜನರಿಗೆ ಸಮಸ್ಯೆಯನ್ನ ಪರಿಹರಿಸುವ ರೀತಿಯಲ್ಲಿ ಗುರು ಮಧ್ವರು ಅವತರಿಸಿದ್ದಾರೆ. ಇಂಥ ರೂಪವನ್ನ ತಾಳಿ ಸೋಲರಿಯದೆ ಇರುವಂತಹ ಮುಖ್ಯ ಪ್ರಾಣನನ್ನು ಅರಿತುಕೊಳ್ಳುವ, ಪೂರ್ಣ ಪ್ರಮಾಣದಲ್ಲಿ ಅರಿತುಕೊಳ್ಳುವ ತ್ರಾಣ ನಮಗೆ ಅಷ್ಟು ಸುಲಭದಲ್ಲಿ ಸಿಗುವಂತದ್ದಲ್ಲ. ಅವರೇ ತಮ್ಮನ್ನು ತಾವು ಪರಿಚಯಿಸಿಕೊಟ್ಟು ನಮ್ಮನ್ನು ಉದ್ಧರಿಸಬೇಕು. ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜರುಚನಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ಭೀಮೋ ವಿಜಯೋ ಭಿದುನಕರ ಭಾಂಗದಾಢ್ಯ ಪ್ರಕಾಂಡೆ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಮಯಂ ಸುಮತಿಂ ವಾಯುದೋ ದೇವೋ ವಿದುಧ್ಯಾತ್ ಅಧ್ಯಾತ್ಮ ಜ್ಞಾನ ನೇತ ಏತವರ ಮಹಿತೋ ಭೂಮಿ ಭೂಷಾ ಮಣಿರ್ಮಿ. ಇಲ್ಲಿ ಗದೆಯನ್ನ ಚಿಂತಿಸಿದ್ರು. ತೋಳಿನಲ್ಲಿ ನೆಲೆಯಾದ ಗದೆ ಶತ್ರುಗಳನ್ನ ಸೀಳಿ ನಮಗೆ ಸರಿಯಾದ ವಾಯುದೇವೋ ವಿದಧ್ಯಾತ್, ವಾಯುದೇವ ನಮಗೆ ಸುಮತಿಂ ವಿದಧ್ಯಾತ್, ಸುಂದರವಾದ ತಿಳುವಳಿಕೆಯನ್ನ ಕೊಡಲಿ ಅಂತ ಪ್ರಾರ್ಥಿಸಿದ್ರು. ಆ ಗದೆಯ ಬಗ್ಗೆ ಒಂದಿಷ್ಟು ಹೇಳಿದ್ವಿ. ಅದು ತೂಕದ ಗದೆ, ಮಿಂಚಿನಂತೆ ಕೋರೈಸುವ ಗದೆ, ಸಮರ್ಥವಾದ ಬಲಿಷ್ಠರಾದ ವ್ಯಕ್ತಿಗಳಿಗೆ ಮಾತ್ರ ಎತ್ತಲಾಗುವ ಗದೆ. ಹಿಡಿದ ಭೀಮನೂ ಭೀಮ, ಗದೆಯೂ ಕೂಡ ಭೀಮ. ಭೀಮ ಅಂದ್ರೆ ಭಯಂಕರ ಅಂತ ಅರ್ಥ. ಅಂತ ಭೀಮನಾಗಿ ಬಂದ ವಾಯುದೇವ ಅಧ್ಯಾತ್ಮದ ಜ್ಞಾನದ ನಿರಂತರ ಹರಿವಿಗಾಗಿ, ಅದನ್ನ ಲೋಕದಲ್ಲಿ ಪ್ರತಿಷ್ಠಾಪನೆಗಾಗಿ ಅವತರಿಸಿ ಬಂದ. ವಾಯುದೇವನೇ ಅವತರಿಸಿ ಬಂದ. ಅನೇಕ ಯತಿಗಳಿಂದಲೂ ನಿರಂತರ ಪೂಜೆಗೊಳಗಾಗುವ ಈ ನೆಲಕ್ಕೆ ಒಂದು ಪಾವಿತ್ರ್ಯವನ್ನು ಕರುಣಿಸಿದಂತಹ ವಾಯುದೇವ ಈ ಅವತಾರದ ಮೂಲಕ ನಮಗೆ ತಿಳಿಯಾದ ತಿಳಿವನ್ನ ನೀಡಲಿ ಅಂತ ಪ್ರಾರ್ಥಿಸಿದ್ರು. ಮುಂದಿನದ್ದು ಸಂಸಾರದ ತಾಪವನ್ನ ಕಳೆಯುವಂತಹ ಮಾತು. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಹಾಸಾಂಬಪೂರ ಪ್ರೋದ್ಯದ್ವಿದ್ಯಾನವದ್ಯದ್ಯುತಿ ಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾಧಿವಾಸೋ ಚಿತತರತ ಸರಳ ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿರ್ವಿಭಿದ್ಯಾತ್ ಭವದನ ಭಿಮತಂ ಭೂರಿ ಮೇ ಭೂತಿ ಹೇತು. ಸಂಸಾರ ಉತ್ತಾಪ ನಿತ್ಯ ಉಪಶಮದ ಸದಯ ಸ್ನೇಹ ಹಾಸಾಂಬಪೂರ ಪ್ರೋದ್ಯದ್ ವಿದ್ಯಾ ಅನವದ್ಯದ್ಯುತಿ ಮಣಿಕಿರಣ ಶ್ರೇಣಿ ಸಂಪೂರಿತಾಶಃ. ಆಶಃ ಅಂದ್ರೆ ದಿಕ್ಕು. ಎಲ್ಲ ದಿಕ್ಕುಗಳನ್ನು ತುಂಬಿದ್ದಾರೆ. ಯಾವುದರಿಂದ ತುಂಬಿದ್ದಾರೆ? ಸಾಲಿನಿಂದ ತುಂಬಿದ್ದಾರೆ. ಯಾವುದರ ಸಾಲಿನಿಂದ ತುಂಬಿದ್ದಾರೆ? ಕಿರಣಗಳ ಸಾಲಿನಿಂದ ತುಂಬಿದ್ದಾರೆ ದಿಕ್ಕುಗಳನ್ನೆಲ್ಲ. ಅದು ಯಾವುದರ ಕಿರಣ? ದ್ಯುತಿಮಣಿ ಕಿರಣ.
ಯಾವುದು ದ್ಯುತಿಮಣಿ ಅಂದ್ರೆ ಸೂರ್ಯ ಅನ್ನುವಂತಹ ದ್ಯುತಿಮಣಿ. ಇದು ಯಾರು ಸೂರ್ಯ? ಇದು ದೋಷವಿಲ್ಲದ ಅನವದ್ಯವಾದ ಸೂರ್ಯ. ಎಂತ ದೋಷವಿಲ್ಲದೆ ಅನವದ್ಯವಾಗುವುದು ಹೇಗೆ? ಅದು ಇಡೀ ವಿದ್ಯೆಯನ್ನ ಪ್ರೋದ್ಯದ್ವಿದ್ಯ, ಎತ್ತಿಕೊಟ್ಟ ಭಗವಂತನಿಂದ ಪಡೆದು ಬಂದಂತಹ ವಿದ್ಯೆ, ಎತ್ತರಕ್ಕೆ ಏರಿಸುವ ವಿದ್ಯೆ, ನಿರ್ದುಷ್ಟವಾದ ವಿದ್ಯೆ, ವೇದ ವಿದ್ಯೆ, ಅಂತಹ ವಿದ್ಯೆ ಎಂದು ಪ್ರಕಾಶವುಳ್ಳದ್ದು. ಈ ಸೂರ್ಯ ಒಂದು ಹೊತ್ತು ಸಿಗ್ತಾನೆ, ಇನ್ನೊಂದು ಹೊತ್ತು ಸಿಗಲ್ಲ. ಆದ್ರೆ ಇದು ಹಾಗಲ್ಲ. ಇದು ಎಂದೂ ಕೂಡ ಸಿಗ್ತಾನೇ ಇರುವ ನಮ್ಮ ಹೃದಯದ ಮಧ್ಯದಲ್ಲೇ ನೆಲೆಸಿದ ವಿದ್ಯಾ ದಿನಮಣಿ, ವಿದ್ಯಾ ಸ್ವರೂಪನಾದ ಸೂರ್ಯ ಹೃದಯದಲ್ಲಿ ನಿಂತು ನಮ್ಮಲ್ಲಿ ಉಂಟಾಗಿರುವ ಅರಿವುಗೇಡಿತನದ ಕೊಳೆಗಳನ್ನೆಲ್ಲ ತನ್ನ ಕಿರಣಗಳಿಂದ ಕಳೆದು ತೆಗೆದು ದಿಕ್ಕುಗಳನ್ನೆಲ್ಲ, ಎಲ್ಲಾ ದಿಕ್ಕಿಗೆ ಕಣ್ಣು ಹಾಯಿಸಿದ್ರೂ ಕೂಡ ನಮಗೆ ಬೆಳಕು ಕಾಣಬೇಕು. ಯಾವ ದಿಕ್ಕಿಗೆ ಹೋದ್ರೂ ಕೂಡ ಅರಿವಿನ ಹೆಜ್ಜೆಯನ್ನ ಗುರುತಿಸುವ ಶಕ್ತಿ ನಮಗೆ ಬರಬೇಕು. ಆ ರೀತಿ ಎತ್ತಿದ ಶಕ್ತಿ ಅದು ಮಧ್ವರದ್ದು. ಹೇಗೆ ಕೊಡ್ತಾ ಇದ್ದಾರೆ ಆ ವಿದ್ಯೆಯನ್ನ? ಸ್ನೇಹ, ಹಾಸ, ಅಂಬಪೂರ, ದಯೆ, ಪ್ರೀತಿ, ನಗು, ಇಂತಹ ಇದೇ ನೀರು, ಇಂತಹ ಒಳ್ಳೆಯ ಮಾತಿನ ಮೋಡಿ, ಅತ್ಯಂತ ಕರುಣೆ, ಅದರ ಜೊತೆಗೆ ಆತ್ಮೀಯತೆ, ಅದರ ಜೊತೆಗೆ ಅತ್ಯಂತ ಹಾಸ, ನಗುವಿನಿಂದ ಕೂಡಿದ ಅದ್ಭುತವಾದ, ಅದು ಎಂಥ ನಗು ಅಂದ್ರೆ ಸಂಸಾರದ ಜೋರಾದ ತಾಪವನ್ನು ನಿತ್ಯವೂ ಪರಿಹರಿಸುವಂತಹ ಶಕ್ತಿಯನ್ನ ಹೊಂದಿದ ದಯೆ, ಸ್ನೇಹ, ನಗೆ ಮೊದಲಾದ ಕಡಲಿನ ಅಂಬುಪೂರ ಅಂದ್ರೆ ಕಡಲು. ಆ ಅಂಬುಪೂರ ಕಡಲಿನಂತಿರುವ ಹೊತ್ತಿರುವ ವಿದ್ಯೆಯಿಂದ, ವಿದ್ಯೆ ಎಂಬಂತಹ ದಿನಮಣಿಯಿಂದ ನಮ್ಮೊಳಗೆ ಸೇರಿರುವ ಎಲ್ಲ ಕೊಳೆಗಳನ್ನ ಕಿರಣಗಳ ಶ್ರೇಣಿಯಿಂದ ಕಳೆದು ನಮ್ಮ ಎಲ್ಲಾ ದಿಕ್ಕುಗಳನ್ನು ಕೂಡ ಬೆಳಗಿಸಿ, ಎತ್ತ ನೋಡಿದ್ರೂ ನಮಗೆ ವಿಶ್ವಾಸದ ಅಲೆಯೇ ಬಂದು ಹೊಡಿಬೇಕು. ಬದುಕ್ಲಿಕ್ಕೊಂದು ಅರ್ಥ ಇದೆ ಅಂತ ಕಾಣಬೇಕು. ಜೀವನದ ಯಾವುದೇ ವಸ್ತುಗಳನ್ನು ಕಂಡಾಗ್ಲೂ ಅದರಲ್ಲಿರುವ ಗುಣಗಳನ್ನೇ ಗ್ರಹಿಸುವ ಶಕ್ತಿ ನಮಗೆ ಬರಬೇಕು. ಹಾಗೆ ನೀವು ನಮ್ಮನ್ನ ಅನುಗ್ರಹಿಸಿದ್ದೀರಿ. ಶ್ರೀವತ್ಸಾಂಕಾಧಿವಾಸೋಚಿತರ ಸರಳ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಶ್ರೀರಾಂಬೋಧಿರ್ವಿಭಿಂದ್ಯಾತ್ ಭವದನಭಿಮತಂ ಭೂರಿಮೇ ಭೂತಿಹೇತು. ಆನಂದ ತೀರ್ಥರು ಕ್ಷೀರಾಂಬೋಧಿ ಸಮುದ್ರ, ಅಂತಹ ಸಮುದ್ರ, ಅದು ಹಾಲಿನ ಸಮುದ್ರ. ಕ್ಷೀರಾಂಬೋಧಿ ಅಂದ್ರೆ ಮಾತಿನ ಮಲ್ಲ. ಅವರು ತಮ್ಮ ಮಾತಿನಲ್ಲಿ ನಿರಂತರವಾದ ಮನಸ್ಸನ್ನು ತಿಳಿಗೊಳಿಸುವ ಬೆಳಕನ್ನು ಹೊತ್ತು ನಿಂತಿದ್ದಾರೆ. ಆ ಮುತ್ತಿನ ಮಿಂಚಿನಂತಹ ಗೊಂಚಲು ಎಲ್ಲಾ ದಿಕ್ಕುಗಳನ್ನು ಕೂಡ ಚೆನ್ನಾಗಿ ವ್ಯಾಪಿಸುವಂತೆ ಮಾಡ್ತಾ ಇದೆ. ಅದರ ಜೊತೆಗೆ ಶ್ರೀವತ್ಸಾಂಕ ಅಧಿವಾಸೋಚಿತ ಉಚಿತತರ ಸರಳ. ಆಚಾರ್ಯರು ಹೇಗೆ ಅಂದ್ರೆ ಶ್ರೀವತ್ಸದಿಂದ ಅಂಕಿತನಾದಂತಹ ಭಗವಂತನಲ್ಲಿ ನಿರಂತರ ಮನಸ್ಸನ್ನ ಇಟ್ಟವರು. ಅವರು ಶ್ರೀವತ್ಸ ಅಂದ್ರೆ ಶ್ರೀಯನ್ನ ಎದೆಯಲ್ಲಿ ಹೊತ್ತವನು, ಲಕ್ಷ್ಮೀದೇವಿಯನ್ನ ಹೃದಯದಲ್ಲಿ ಹೊತ್ತಿರುವ ಶ್ರೀಹರಿಯನ್ನ ತನ್ನ ಎದೆಯಲ್ಲಿ ಹೊತ್ತಿದ್ದಾರೆ. ದೇವರು ಲಕ್ಷ್ಮಿಯನ್ನು ಎದೆ ಮೇಲೆ ಇಟ್ಕೊಂಡಿದ್ದಾರೆ, ಇವರು ಈ ದೇವರನ್ನು ಎದೆ ಒಳಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ತನ್ನ ಅತ್ಯಂತ ಪ್ರೀತಿ ಪಾತ್ರನಾದ ಹರಿಗೆ ಆಶ್ರಯ ಕೊಟ್ಟು ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿರ್ ವಿಭಿಂದ್ಯಾತ್, ತಾನು ಕೂಡ ವಿದ್ಯೆಯ ಸಂಪತ್ತನ್ನ ಹೊತ್ತಿರುವ ಕಡಲಾಗಿ ನಿಂತಿದ್ದಾರೆ. ಸಂಸಾರದ ಎಲ್ಲ ತರದ ದುಃಖ ದುಮ್ಮಾನಗಳನ್ನ ಮುಕ್ತಾಯಗೊಳಿಸುವಂತಹ ಕರುಣೆಯಿಂದ ತುಂಬಿದ ನಲುಮೆಯ ನಗೆಯ ಕಡಲ ರಾಶಿ ಆಚಾರ್ಯರು. ಇಂತಹ ಹಾಲುಗಡಲು, ಇಂತಹ ಸಮುದ್ರ ನಮ್ಮನ್ನ ವಿಭಿಂದ್ಯಾತ್, ಅನಭಿಮತಂ ವಿಭಿಂದ್ಯಾತ್, ನಮಗೆ ಒಪ್ಪಿಗೆ ಇಲ್ಲದ ದುರಿತಗಳನ್ನ, ನಮಗೆ ನಿನ್ನ ಹತ್ರ ಬರಬೇಕು ಅಂತನ್ನುವ ಆಸೆಯ ಭೂತಿ ಹೇತು, ಬೆಳವಣಿಗೆಗೆ ಕಾರಣನಾದ ಶಕ್ತಿಯಾಗಿ ಭಗವಂತ ನಮಗೆ ಭೂತಿ ಹೇತು. ಅನಭಿಮತಂ ಅಂದ್ರೆ ದುರಿತಂ, ನನ್ನಲ್ಲಿ ತುಂಬಿಕೊಂಡಿರುವ
ನನಗಿಷ್ಟವಲ್ಲದ ಪಾಪಗಳ ಮೂಟೆಯನ್ನ ವಿಭಿಂದ್ಯ ಕತ್ತರಿಸಿ ತೆಗೆ. ಅಥವಾ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂತ ಯಾವುದೇ ನನ್ನ ನಡೆಗಳಿದ್ರು ಅದನ್ನು ಕಟ್ಟು ಮಾಡು. ನನಗದು ಇಷ್ಟ ಆಗಿರ್ಬೋದು, ನನಗದು ಬೇಕು ಅಂತ ಅನಿಸಿರ್ಬೋದು, ನಾನು ಅದೇ ಸರಿ ಅಂತ ಸಮರ್ಥಿಸಬಹುದು. ನಿನಗೆ ಅದು ಸರಿ ಇಲ್ಲ, ನನಗೆ ಯೋಗ್ಯ, ನನ್ನ ಯೋಗಕ್ಕೂ ಯೋಗ್ಯತೆಗೂ ಒಂದು ಅಂತದ್ದಲ್ಲ ಅಂದ್ರೆ ನನ್ನಿಂದ ಕಿತ್ಕೊಂಡ್ ಬಿಡು. ನನ್ನ ಹತ್ರ ಇಡಬೇಡ ಅದನ್ನ. ಯಾವುದರಿಂದ ನಾನು ಭಗವಂತನಿಗೆ ಹತ್ರ ಆಗ್ತೇನೋ ಅದು ನನ್ಗೆ ಇಷ್ಟ ಇಲ್ಲದೆ ಇದ್ರು ನನ್ನ ಹತ್ರ ಮಾಡಿಸು. ಯಾವುದರಿಂದ ನಾನು ಭಗವಂತನಿಗೆ ದೂರವಾಗ್ತೇನೋ ಅಂತ ನನಗೆ ಬಹಳ ಇಷ್ಟವಾಗಿದ್ರೂ ಕೂಡ ಅಂತ ದುರಿತ ಕೆಲಸಗಳಿಂದ ನನ್ನನ್ನ ಹೊರಗಟ್ಟು ದೂರಕ್ಕಿಡು. ಅನಭಿಮತಂ ಭವದ ಅನಭಿಮತಂ, ನಿನಗೆ ಅಭಿಮತವಲ್ಲದ ಕಾರ್ಯದಲ್ಲಿ ನಾನು ತೊಡಗುವ ಕೆಟ್ಟ ಪ್ರವೃತ್ತಿಯನ್ನ ತೋರಿದ್ದಿದ್ರೆ ಅಂತಹ ದುಷ್ಟ ದಾರಿಗೆ ನೀನು ತಡೆಗೋಡೆಯಾಗಿ ನಿಂತು ನನ್ನನ್ನ ಸರಿಯಾದ ದಾರಿಯ ಕಡೆಗೆ ದೇವರಿಂದ ವಿಮುಖನಾದ ನನ್ನನ್ನು ದೇವರತ್ತ ಮುಖ ಮಾಡುವಂತೆ ಮಾಡೂ ಅಂತ ಪ್ರಾಣದೇವರನ್ನ ಕೇಳಿಕೊಳ್ಳುವ ಈ ಮಾತು ಅತ್ಯಂತ ಸುಂದರವಾದದ್ದು. ಮತ್ತೆ ನಾಳೆ ಮುಂದಿನ ಶ್ಲೋಕದ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ.